ಇರ್ಲಿ ಬಿಡೋ, ಒಂದ್ಸಲ ಹೋಗ್ ಬಂದ್ ಮಾತ್ರಕ್ಕೆ ಭಯ ಹೋಗ್ಬಿಡತ್ತಾ ಏನು? ಅವ್ರ ಮನೇಲಿ ಹುಡುಗಿ ನೋಡಕ್ಕೆ ಸಂಬಂಧಿಕರು ಬರ್ತಾರೆ. ಅವ್ರಿಗೆ ತೋರಿಸಿಲ್ಲ ಅಂದ್ರೆ ಎಲ್ರು ಬೇಜಾರ್ ಮಾಡ್ಕೋತಾರೆ ಅಂತ ಇವ್ರು ಹೇಳ್ತಿದಾರಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಅಮ್ಮ, ಅಣ್ಣ ಮಾತಾಡ್ತಿದಾರಲ್ವಾ, ಮಧ್ಯದಲ್ಲಿ ನೀವ್ಯಾಕೆ ಮಾತಾಡ್ತೀರಾ? ನಾನ್ ಸುಮ್ನಿರೋದಲ್ವೋ, ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ಅಂದಿದ್ದು. ಎಲ್ರೂ ಮುಂದೆ ಅವಳಿಗೆ ಅವಮಾನ ಆಯ್ತು ಅಂದ್ರೆ ನಮಗೂ ಆದ ಹಾಗೆ ಅಲ್ವಾ? ಓದ್ಸೋ ನೆಪದಲ್ಲಿ ಮದ್ವೆನೇನೋ ಮುಂದೆ ಹಾಕಿದ್ವಿ, ಕನಿಷ್ಠ ಇಂಥ ಚಿಕ್ಕ ಪುಟ್ಟ ಆಸೆನಾದ್ರೂ ತೀರಿಸದೆ ಹೋದ್ರೆ ಹೇಗೋ? ಇಷ್ಟಕ್ಕೂ ಅವ್ರಿಗೇನ್ ಹೇಳಿದ್ರು, ನೆಂಟ್ರೆಲ್ಲ ಬರ್ತಾರೆ, ನನ್ ಸೊಸೆನ ತೋರಿಸಿ ಕರ್ಕೊಂಡ್ ಬರ್ತೀವಿ ಅಂದ್ರು. ವಯಸ್ಸಿನ ಮಕ್ಕಳು ಮನೇಲಿದ್ರೆ ನನ್ ಮಗಳ ಮದ್ವೆ ಆಗಿ ಅಂತ ಎಲ್ರೂ ಹಿಂದೆ ಬೀಳ್ತಾರೆ. ಒಂದ್ಸಲ ಹೋಗಿ ಈ ಹುಡುಗಿನೇ ನಮ್ಮನೆ ಸೊಸೆ ಆಗೋಳು ಅಂತ ತೋರಿಸಿದ್ರೆ ಅವ್ರು ಮತ್ತೆ ಮಾತಾಡಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀವು ರಾಜಲಕ್ಷ್ಮಿನ ಕಳ್ಸೋಕ್ ಯೋಚನೆ ಮಾಡ್ತೀರಲ್ಲ, ಗಂಡಿನ ಕಡೆಯವರಾಗಿದ್ದಕ್ಕೆ ಎಲ್ಲ ಹೇಳಕ್ ಆಗಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ನಿನ್ನ ಒಂದ್ಸಲ ಮನೆ ಕರ್ಕೊಂಡು ಹೋಗೋಕೆ ಎಷ್ಟು ಕಷ್ಟ ಆಗ್ತಿದೆ. ಇಲ್ಲಿ ನೋಡಿ ಬೀಗ್ರೆ, ಮದ್ವೆ ಆದ್ಮೇಲೆ ನಾನು ಕೂಡ ನನ್ ಸೊಸೆನ ಅಷ್ಟು ಸುಲಭವಾಗಿ ಕಳ್ಸ್ಕೊಡೋದಿಲ್ಲ. ನನ್ ಕಾಲೇಜಲ್ಲಿ ಎಕ್ಸಾಮ್ ಇದೆ, ನಾನ್ ಪ್ರಿಪೇರ್ ಆಗ್ಬೇಕು. ನೋಡ್ದ್ಯಾ, ಈ ಓದೆ ನಿನ್ನ ನನ್ ಮನೆಗ್ ಸೊಸೆಯಾಗಿ ಬರ್ದೇ ಇರೋ ಹಾಗೆ ಮಾಡ್ತಿರೋದು. ನಿಜ ಹೇಳ್ಬೇಕು ಅಂದ್ರೆ ನೀನ್ ಓದೋದೆ ನನ್ಗಿಷ್ಟ ಇಲ್ಲ. ಅಣ್ಣ ಹೇಳಿದ್ರು, ಜೊತೆಗೆ ನನ್ ಸೊಸೆ ಕೂಡ ಇಷ್ಟಪಡ್ತಿದ್ದಾಳೆ ಅಂತ ಒಪ್ಕೊಂಡೆ. ನನ್ಗೆ ನೀನ್ ಬೇಕೇ ಹೊರತು ನೀನ್ ಓದೋದ್ ಬೇಕಾಗಿಲ್ಲ ಅಮ್ಮ. ಆದ್ರೆ ನನಗ್ ಓದು ಮುಖ್ಯ. ರಾಜಲಕ್ಷ್ಮಿ, ಅತ್ತೆ ಬಾ ಅಂತಿದಾರಲ್ಲ, ಹೋಗ್ಬಾ. ನೀವೇನೋ ಮುಖ್ಯವಾಗಿರೋ ವಿಷಯ ಮಾತಾಡ್ತಿರೋ ಹಾಗಿದೆ, ನಾನ್ ಆಮೇಲೆ ಬರ್ತೀನಿ. ನೀನ್ ಕೇಳ್ಬಾರ್ದಂತ ವಿಷಯಗಳೇನು ಮಾತಾಡ್ಕೋತಿಲ್ವೇ? ಬಾ. ಅಮ್ಮ, ನನ್ ಜೊತೆಗೆ ಛಾಯನ್ ಕರ್ಕೊಂಡು ಹೋಗ್ತೀನಿ. ಯಾಕಮ್ಮ? ಅಲ್ಲಿ ಹೊರಗಿನವ್ರು ಯಾರಿದ್ದಾರೆ? ಪ್ರಶಾಂತ್ ಇರ್ತಾನಲ್ಲ, ಅವನ್ ಜೊತೆ ಮಾತಾಡ್ಕೊಂಡಿರ್ಬೋದು. ಒಬ್ಳೇ ಹೋಗ್ಬೇಕು ಅಂದ್ರೆ ನನ್ಗೂ ಭಯ. ಛಾಯ ನನ್ ಜೊತೆ ಇದ್ರೆ ನನಗ್ ಧೈರ್ಯ ಇರುತ್ತೆ. ಅಪ್ಪ, ಛಾಯನು ಜೊತೆಲಿ ಕಳ್ಸಿ. ಪ್ರಶಾಂತ್ ಜೊತೆ ನಮ್ ರಾಜಲಕ್ಷ್ಮಿ ಮೊದ್ಲಿಂದ ಸ್ನೇಹಿತರೇನಲ್ವನಮ್ಮ. ಅವನ್ ಜೊತೆ ಎಷ್ಟು ಮಾತಾಡ್ತಾಳೆ. ಜೊತೆಗೊಬ್ರಿದ್ರೆ ಅವಳಿಗೂ ಕೂಡ ಭಯ ಇರೋದಿಲ್ಲ. ಛಾಯಾ ಕೂಡ ಜೊತೆಲಿ ಬರ್ಲಿ ಬಿಡಿ. ಸರಿ ಬಿಡಿ ಅಣ್ಣ, ನನ್ಗೆ ನನ್ ಸೊಸೆ ಮನೆಗ್ ಬರ್ತಾಳೆ. ಆ ತರ ಯಾರ್ದಂದ್ರೆ ಅವ್ರ ಬೈಕ್ ಹತ್ಬಿಡದ ನೀನು? ನಿನ್ನ ಕೇಳಿದ್ರೆ ನೀನ್ ಆಗಲ್ಲ ಅಂದೆ ಅಲ್ವಾ? ಅದಕ್ಕೆ ಲಿಫ್ಟ್ ಕೇಳ್ದೆ, ಲಿಫ್ಟ್ ಕೊಟ್ಟ. ಅವನ್ ಬೈಕ್ ಹತ್ತಿದ್ರೆ ಅವನ್ ಭುಜದ ಮೇಲೆ ಕೈಯೂ ಹಾಕ್ಬೇಕಾ? ಸಪೋರ್ಟ್ಗೋಸ್ಕರ ಹಾಕಿದ್ದು. ಹಾ, ನನ್ನ ಡೈಲಾಗ್ ಫಿನಿಶ್ ಮಾಡು. ಅವ್ನ್ ಹೇಳಿದ್ ಕೇಳಿಸ್ಕೊಡ್ಯಾ? ನೀನು ಅವನ್ ಫಿಗರ್ ಅಂತೆ. ಪಾಪ ಅವನ್ ಹಾಗೆ ಫೀಲ್ ಮಾಡ್ಕೊಂಡ. ನನ್ ತಪ್ಪೇನಿದೆ? ಗೊತ್ತಿಲ್ದಿರೋರ್ ಬೈಕ್ ಹತ್ತ ತಪ್ಪು ತಾನೆ. ನಿನ್ನ ಕೇಳಿದಕ್ಕೆ ಆಗಲ್ಲ ಅಂದೆ, ಅದು ಕೂಡ ತಪ್ಪೇ ಅಲ್ವಾ? ವಾದ ಮಾಡದ್ ಚೆನ್ನಾಗ್ ಕಲ್ತಿದ್ಯಾ. ಮದ್ವೆ ಆಗ್ಲಿ, ಮಾಡ್ತೀನಿ. ಆಗ್ಲಿ, ನಾನು ಮಾಡ್ತೀನಿ. ಏನ್ ಮಾಡ್ತೀಯಾ? ಮದ್ವೆ ಆದ್ಮೇಲೆ ಡಾಮಿನೇಷನ್ ನಂದೆ, ನಿಂದಲ್ಲ. ಅಷ್ಟು ಸೀನ್ ಇಲ್ಲ. ಮದ್ವೆ ಆದ್ಮೇಲೆ ನಾನ್ ಕೇಳಿದ್ದನ್ನ ನೀನ್ ಬೇಡ ಅಂದ್ರೆ ತಾನೇ? ಅಂದ್ರೆ
ನೀನ್ ಏನೇ ಹೇಳಿದ್ರು ಮಾಡ್ತೀನಿ ಅನ್ಕೊಂಡಿದ್ಯಾ? ಮಾಡ್ಬೇಕು ಮಿಸ್ಟರ್ ಶ್ರೀನಿವಾಸ್. ಆಗಾದು ಗಂಡನಾಗಿ ನಿನ್ನ ಧರ್ಮ. ಮಾಡದೇ ಇದ್ರೆ ಆ, ಕೋಪ ಮಾಡ್ಕೋತೀನಿ, ಊಟ ಮಾಡ್ದೆ ಉಪವಾಸ ಇರ್ತೀನಿ, ಈ ತರ ಎಲ್ಲ ತುಂಬಾ ಇರುತ್ತೆ. ಮದ್ವೆ ಆದ್ಮೇಲೆ ನಿನ್ಗೆ ಅರ್ಥ ಆಗುತ್ತೆ ಬಿಡು. ಇದೇನಿದು ಒಂದೇ ಒಂದು ಹೇಳಿದ್ಯಾ? ಇಬ್ರು ಲವರ್ಸ್ ಬಂದಾಗ ಒಂದಿನ ಹೇಳ್ಬೇಕು, ಅದು ಕೂಡ ಗೊತ್ತಿಲ್ವಾ? ತಿನ್ನು. ನಿನಗ್ ನಾನಂದ್ರೆ ತುಂಬಾ ಸದರ ಆಗ್ಬಿಟ್ಟಿದೆ. ನಿನ್ನಲ್ದೆ ಹೋದ್ರೆ ಆ ಪಕ್ಕದ ಟೇಬಲ್ ಅಲ್ಲಿರೋರ್ ಜೊತೆ ಆಟ ಆಡ್ಲಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಕೂತ್ಕೋ ಜಾಸ್ತಿ ಆಡ್ಬೇಡ, ತಿನ್ನು. ನೀನ್ ತಿನ್ನು. ಹಲೋ, ಏನ್ ಮಾಡ್ತಿದ್ಯಾ? ತಿನ್ನದ್ ಬೇಡವಾ? ಇಬ್ಬರ ಮಧ್ಯೆ ಒಂದೇ ಇದೆ ಅಂದ್ರೆ 2 ಸ್ಪೂನು 2 ಸ್ಟ್ರಾನ ಯೂಸ್ ಮಾಡಲ್ಲ ಅಂತಲ್ಲ. ಇಬ್ರು ಒಂದೇ ಅಂತ ಹೇಳೋದಕ್ಕೆ ಒಂದನ್ನೇ ಯೂಸ್ ಮಾಡ್ಬೇಕು. ಐಸ್ ಕ್ರೀಮೇ ಅಲ್ವಾ, ಕೋಪನ ತಣ್ಣಗ್ ಮಾಡುತ್ತೆ. ತಿನ್ನು. ಅಣ್ಣ ಇವನೇ ಅಣ್ಣ ನನ್ನ ಹೊಡೆದಿದ್ದು. ಏನೋ ಯಾಕೆ ನಮ್ಮ ಹುಡುಗನ್ ಹೊಡ್ದೆ? ಎಕ್ಸ್ಟ್ರಾ ಮಾತಾಡ್ದ, ಹೊಡೆದೆ. ನೀನಾ ಮಾತಾಡಿದ್ ಎಕ್ಸ್ಟ್ರಾ? ಅಣ್ಣ, ನನ್ನ ಬೈಕಲ್ಲಿ ಕೂತಿರೋ ಈ ಹುಡುಗಿನ ನನಗೆ ಹೊಡೆದು ತನ್ನ ಬೈಕಲ್ಲಿ ಕೂರ್ಸ್ಕೊಂಡ ಅಣ್ಣ. ಎಷ್ಟೋ ಧೈರ್ಯ ನಿನಗೆ ನಮ್ಮ ಹುಡುಗನ ಮೇಲೆ ಕೈ ಮಾಡೋದಿಕ್ಕೆ? ಏನಿವಾಗ